ಮಗುವನ್ನ ಕಳ್ಕೊಂಡ ತಾಯಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳ್ಳತನವಾದ 48 ಗಂಟೆಯ ಒಳಗೆ ಮಗು ತಾಯಿಯ ಮಡಿಲು ಸೇರಿದೆ. ಕಲಬುರಗಿ ಮಗು ಕಳ್ಳತನ ಪ್ರಕರಣ ಸುಖಾಂತ್ಯವಾಗಿದೆ. ಮತ್ತಿನ್ಯಾವತ್ತೂ ತನ್ನ ಮಡಿಲು ಸೇರಲಾರದು ಎಂದು ಅಂದುಕೊಂಡಿದ್ದ ಕಂದ ಮತ್ತೆ ಮಡಿಲು ಸೇರಿದ್ದಾನೆ. ಇವಳ ಹರುಷಕ್ಕೆ ಪಾರವೇ ಇಲ್ಲ. ಮಡಿಲು ಸೇರಿದ ಕಂದ, ಹೆತ್ತ ಕರುಳಿಗೆ ಮಹದಾನಂದ. 48 ಗಂಟೆಯೊಳಗೆ ಮಗುವನ್ನ ಪತ್ತೆ ಹಚ್ಚಿದ ಖಾಕಿ ಪಡೆ. ನಿಜ, ಮತ್ತಿನ್ಯಾವತ್ತೂ ನನ್ನ ಮಗು ನನಗೆ ಸಿಗಲ್ಲ ಅಂತಾನೆ ಅಂದುಕೊಂಡಿದ್ದಂತಹ ತಾಯಿ ಕಸ್ತೂರಿ ನಿಟ್ಟುಸಿರು ಬಿಟ್ಟಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಎಸ್ಪಿ ಡಾಕ್ಟರ್ ಶರಣಪ್ಪ, ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದಂತಹ ಸಾಂತ್ವನ, ನೀಡಿದ ಭರವಸೆ ಯಾವುದೂ ಇವಳನ್ನ ಸಮಾಧಾನಿಸಿರಲಿಲ್ಲ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬ್ರಹ್ಮಪುರಿ ಪೊಲೀಸರು 4 ಪ್ರತ್ಯೇಕ ತಂಡವನ್ನ ರಚಿಸಿ ಮಗುವಿನ ಪತ್ತೆಗೆ ಬಲೆ ಬೀಸಿದ್ರು. ಕೊನೆಗೆ ಮಗು ಕಳ್ಳತನವಾದ ಕೇವಲ 48 ಗಂಟೆಯ ಒಳಗಾಗಿ ಮಗುವನ್ನ ತಾಯಿಯ ಮಡಿಲಿಗೆ ಹಾಕಿದ್ದಾರೆ. ಕರ್ನಾಟಕ ಸ್ಟೇಟ್ ಬಿಟ್ಟು ಬೇರೆ ಕಡೆ ಹೋಯ್ತಂದ್ರೆ ಸಿಗೋ ಡೌಟ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಾವು ಆತಂಕದಲ್ಲಿದ್ದೀವಿ ಸರ್, ಸಿಗ್ಬೋದಾ ಏನು ಅಂತ. ಅದು ಪೊಲೀಸರು ಅದೊಂದು ದೊಡ್ಡ ಸಾಹಸ ಮಾಡಿ ಹಿಡಿದಿದ್ದಾರೆ ಸರ್. ಅವರಿಗೆ ಭಾಳ ಧನ್ಯವಾದ ಸಲ್ಲಿಸ್ತೀನಿ ಸರ್. 3 ಮಕ್ಕಳ ಕಳ್ಳಿಯರನ್ನ ಬಂಧಿಸಿದ ಪೊಲೀಸರು. ಬರೀ 50,000ಕ್ಕೆ ಮಗು ಒತ್ತೆ, ಪಡೆದವಳು ನಾಪತ್ತೆ. ಅಂದಹಾಗೆ ಅದ್ ಹೇಗ್ ಕೂತಿದ್ದಾರೆ ನೋಡಿ. ಇವರೇ ಆ ಮಗುವನ್ನ ಕದ್ದು ಮಾರಿದಂಥ ಮನುಷ್ಯತ್ವವಿಲ್ಲದ ಕ್ರೂರಿಗಳು. ಉಮೇರಾ, ನಜ್ರೀನ್, ಫಾತಿಮಾ. ಇನ್ನು ಮಗು ಸಿಕ್ಕಿದ್ದು ಕೂಡ ಬಲು ರೋಚಕ. ಮೊನ್ನೆಯಷ್ಟೇ 2 ಮಹಿಳೆಯರು ನರ್ಸ್ ವೇಷದಲ್ಲಿ ಬಂದು ಜಿಮ್ಸ್ನಲ್ಲಿ ಮಗುವನ್ನ ಕದ್ದೊಯ್ದು ಬರೀ 50,000 ರೂಪಾಯಿಗೆ ಖೈರೂನ್ಗೆ ಮಾರಿದ್ದಾರೆ. ಯಾವಾಗ ಮಗು ಕಳ್ಳತನದ ಸುದ್ದಿ ಪ್ರಕರಣ ಮಾಧ್ಯಮಗಳಲ್ಲಿ ಬಿತ್ತರವಾಯಿತು, ಖೈರುನ್ಲ ಮನೆಯ ಅಕ್ಕಪಕ್ಕದವರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಕಲಬುರಗಿಯ ಎಂಎಸ್ಕೆ ಮಿಲ್ ಬಡಾವಣೆಯಲ್ಲಿ 3 ಬಂಧಿಸಿದ್ದಾರೆ. ಮಗುವನ್ನ ಪಡೆದ ಖೈರೂನ್ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಖೈರೂನ್ ಪತ್ತೆಗೆ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಇತ್ತ ತಾಯಿಯ ಮಡಿಲು ಸೇರಿದ ಏನೂ ಅರಿಯದ ಕಂದಮ್ಮ ಅದೇ ಮುಗ್ಧತೆಯಲ್ಲಿ ಮೈ ಮುರಿದಿದೆ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.